ಈ ರೀತಿ ಅಶ್ವಿನ್ ಅವರೇ ಕೇವಲ ಗೃಹಲಕ್ಷ್ಮಿ ಹಣಕ್ಕೆ ವೋಟರ್ಸ್ ತಮ್ಮ ನಿರ್ಧಾರ ಬದಲಾಯಿಸ್ಬಿಡ್ತಾರ ಈ ತರ ಹೇಳಿಕೆನೆ ದೊಡ್ಡ ಕಾಂಟ್ರವರ್ಸಿ ಆಗಿದೆ. ಮುಸಲ್ಮಾನ್ ಸಮುದಾಯದವರು 500 ರೂಪಾಯಿ ವೋಟ್ ಹಾಕ್ತಾರೆ ಅಂತ ಕಾಂಗ್ರೆಸ್ನವರು ಹೇಳಿದ್ದಕ್ಕೇನೆ ಇವತ್ತು ಸಿಡಿದಿರೋದು. ನೀವು ವೋಟರ್ಸ್ 2,000 ರೂಪಾಯಿ ವೋಟ್ ಹಾಕ್ತೀರಿ ಅನ್ನಂಗ ಆಗ್ಬಿಡುತ್ತೆ. ಗುಡ್ ಕ್ವಶನ್ ಇದು ಕೇಳಿದೀರಾ. ನಾನು ಏನಕ್ಕೆ ಕೇಳ್ತಿದ್ದೀನಿ ಅಂದ್ರೆ ಇದು ಜನರಿಗೆ ನಾವು ದುಡ್ಡು ಕೊಟ್ರೆ ಅವ್ರು ಮತ ಹಾಕ್ತಾರೆ ಅಂತ ಅರ್ಥಕ್ಕಲ್ಲ. ಕಾಂಗ್ರೆಸ್ ಅವ್ರಿಗೆ ಗೊತ್ತಾಗಿದೆ ನಾವು ಅಂತೂ ಇಂತೂ ಸುಳ್ಳು ಗ್ಯಾರಂಟಿಗಳನ್ನ ಕೊಟ್ಕೊಂಡಿದೀವಿ. ಇವಾಗ ಗೃಹಲಕ್ಷ್ಮಿ ಹಣನ ನಾವು ರಿಲೀಸ್ ಮಾಡ್ತಿದೀವಿ, ವೋಟ್ ಹಾಕಿ ಅಂತ ಕಾಂಗ್ರೆಸ್ ಅವ್ರು ಕೇಳ್ತಿರೋದು ನಾನು ಹೇಳ್ತಿರೋದು ನಿಮ್ಗೆ. ಕಾಂಗ್ರೆಸ್ ಅವರು ಮತದಾರರನ್ನ ಆ ಮಟ್ಟಕ್ಕೆ ಅವರು ತಂದು ಒಡ್ಡಿದ್ದಾರೆ ಅಂತ ನಾನು ಹೇಳ್ತಿರೋದು. ಹಾಗಾಗಿ ಕಾಂಗ್ರೆಸ್ ಅವ್ರಿಗೆ ಏನಾಗಿದೆ, ನಾನು ಆರಂಭದಲ್ಲಿ ಹೇಳಿದ್ದೀನಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಅರ್ಜೆಂಟ್ ಆಗಿ ಸೋಲು ಅಂತ ತೋರಿಸಬೇಕಾಗಿದೆ. ಇವತ್ತು ಉಪಚುನಾವಣೆಗಳು ಸೋಲು ಗೆಲುವು ಅವ್ರಿಗೆ ಮುಖ್ಯವಲ್ಲ, ಆದ್ರೂ ಅವ್ರಿಗೆ 140 ಬಂದಿದೆ. ಆ ಸೋಲು ಗೆಲುವು ಏನು ಅವ್ರಿಗೆ ದೊಡ್ಡ ಮಟ್ಟದ ಎಫೆಕ್ಟ್ ತಂದ್ಕೊಡಲ್ಲ. ಅವ್ರು ಯಾರನ್ನೂ ನೋಡಿ ಅಭಿವೃದ್ಧಿ ಕಡೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ, ಅವಶ್ಯಕತೆ ಇಲ್ಲ. ದಾವಣಗೆರೆನಲ್ಲಿ ಹೋಗಿ ಕೂರ್ತಾರೆ, ಬಾಗಲಕೋಟೆಯಲ್ಲಿ ಹೋಗಿ ಕೂರ್ತಾರೆ, ಅಧಿಕಾರ ಇದೆ ಉಪಯೋಗಿಸಿ. ಯೋಜನೆಗಳ ತರ ಅಂತ ಶಕ್ತಿವಂತರು ಅಲ್ಲ ಕಾಂಗ್ರೆಸ್ ಅಲ್ಲಿ ಇವತ್ತು. ನೋಡಿ 5 ವರ್ಷ ನಾನು ಹೆಂಗೋ ತಳ್ಕೊಂಡು ಹೋಗ್ಬೇಕಂತ ಒಬ್ರು ಸಿಎಂ, ನಾನು ಹೇಗೋ ಮಾಡಿ ಅವ್ರ ಹತ್ರ ಹುದ್ದೆ ಕಿತ್ಕೋಬೇಕಂತ ಇನ್ನೊಬ್ರು DCM ಅವರು. ಇಷ್ಟರ ಮಧ್ಯದಲ್ಲಿ ನಾವು ಕರ್ನಾಟಕದವರು ಈಗ ಉಪಚುನಾವಣೆಯಲ್ಲಿ ಮತದಾರನ ಏನಂತ ಹೋಗಿ ಕೇಳ್ತಾರೆ. ದಾವಣಗೆರೆನಲ್ಲಿ ನಾವು ಏನು ಅಭಿವೃದ್ಧಿ ತಂದಿದ್ದೀವಿ, ಈಗ ನಮ್ಮ ಕಶ್ಯಪ್ ಸರ್ ಹೇಳ್ತಾ ಇದ್ರು ಅಭಿವೃದ್ಧಿ ಮಾಡಿದೀವಿ ಅಂತ. 3 ವರ್ಷದಲ್ಲಿ ಏನ್ ಮಾಡಿದ್ರು ಮೇಡಮ್? ಕರ್ನಾಟಕದಲ್ಲಿ ಏನ್ ಅಭಿವೃದ್ಧಿ ತಂದ್ರು ಮೇಡಮ್? ಹೊಸ ಯೋಜನೆಗಳು ಏನ್ ತಂದ್ರು? ಬಟ್ ಅಫ್ಸರ್ ಸರ್, ನನಗಿರೋ ಅನುಮಾನ ಅಂತಂದ್ರೆ, ಈಗ ಆಯ್ತು ಕಾಂಗ್ರೆಸ್ ಇದ್ದ MLAಗಳು ಏನು ಅಭಿವೃದ್ಧಿ ಮಾಡಲಿಲ್ಲ, ಹಾಗಾಗಿ ಒಂದು ಬದಲಾವಣೆ ಬೇಕು, ಸಮುದಾಯಕ್ಕೂ ಪ್ರಾತಿನಿಧ್ಯ ಬೇಕು. ಸರಿ, ಸಾದಿಕ್ ಪೈಲ್ವಾನ್ ಅವ್ರು ನಿಂತಿದ್ರು, SDPI ಬೆಂಬಲ ಅವ್ರಿಗೆ ಕೊಡಬಹುದಾಗಿತ್ತು, ನೀವು ಕೂಡ ಕಂಟೆಸ್ಟ್ ಮಾಡುವ ಅನಿವಾರ್ಯತೆ ಏನಿತ್ತು? ಮುಸಲ್ಮಾನ ಸಮುದಾಯದ ವೋಟ್ ಸ್ಪ್ಲಿಟ್ ಆಗ್ತಿಲ್ವಾ ಅಲ್ಲಿ? ಕಾಂಗ್ರೆಸ್ಗೆ ಬಿಜೆಪಿಗೆ ಅನಾಯಾಸ ಮಾಡ್ಕೊಡ್ತಿಲ್ವಾ ನೀವು ಆ ದಿನ? ಮೇಡಮ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳ್ಳಿ ಸ್ಪೂನ್ ನಲ್ಲಿ, ಚಿನ್ನದ ಸ್ಪೂನ್ ನಲ್ಲಿ ಊಟ ತಿಂಡಿ ಮಾಡುವಂತಹ, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ ಅವರ ಮಲಿಮಗನಿಗಿಂತ ಕಿರಿಯ ವಯಸ್ಸಿನ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದಾಗ ಇಡೀ ಜೀವಮಾನಕ್ಕೆ ಕಾಂಗ್ರೆಸ್ಗೆ ದುಡಿದು ಸಾದಿಕ್ ಪೈಲ್ವಾನ್ ಎಷ್ಟು ಮನಸ್ಸು ಬೇಸರ ಆಗಿರ್ಬೋದು ನೀವೇ ಅರ್ಥ ಮಾಡ್ಕೊಳ್ಳಿ. ಅದಕ್ಕಾಗಿ ಅವರು ರೆಬಲ್ ಆಗಿ ಕಾಂಗ್ರೆಸ್ ಅಲ್ಲಿ ಅಭ್ಯರ್ಥಿ ಹಾಕಿದ್ದಾರೆ. ಅದು ಅವರಿಗೆ ಆಗಿರುವಂತಹ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಅವರ ರೈಟ್ಸ್, ಅದು ಡೆಮೊಕ್ರೆಟಿಕ್ ರೈಟ್ಸ್. ಅದು ಎರಡನೇ ವಿಚಾರ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿಯಿಂದ ಯಾಕೆ ಚುನಾವಣೆ ಇದೆ ಅಂತ ಹೇಳಿದ್ರೆ, 8-10 ವರ್ಷಗಳಿಂದ ಇಲ್ಲಿ NRC CA ಇರ್ಬೋದು, FIR ಇರ್ಬೋದು, ಇಲ್ಲಿ ಹೆಗಡೆ ನಗರದ ನಿರಾಶ್ರಿತರ ವಿಚಾರ ಇರ್ಬೋದು, ಇಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ಕೈಗೆತ್ತಿಕೊಂಡು ಹೋರಾಟ ಇದೆ. ಹೀಗೆ ಒಂದು ಪರಿಹಾರ ಕಂಡುಹಿಡಿಯಬೇಕೆಂಬ ನಿಟ್ಟಿನಲ್ಲಿ ಈ ಬಾರಿ ಅಹಿಂದ ವರ್ಗಗಳು ನಮಗೆ ಆಶ್ರಯ ಮಾಡಿದ್ರು. SDPಯಿಂದ ಒಂದು ಒಳ್ಳೆ ಅಭ್ಯರ್ಥಿಯನ್ನ ನೀವು ಹಾಕಿ ಕಾಂಗ್ರೆಸ್ಗೆ ನಾವೊಂದು ಪಾಠ ಕಲಿಸಲೇಬೇಕು ಅಂತ ಹೇಳಿ ಆ ಕಾರಣದಿಂದ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ, ಇಲ್ಲಿಯ ಯುವಕರಿಗೆ ಒಂದು ಡಿಗ್ರಿ ಕಾಲೇಜ್ ಇಲ್ಲ ಮೇಡಮ್, ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಮೇಡಮ್, ಇಲ್ಲಿ ಕಾಲೇಜಿನಲ್ಲಿ ಒಂದು ಲೇಡಿ ಸ್ಪೆಷಲಿಸ್ಟ್ ಫುಲ್ ಫ್ರೆಂಡ್ಸ್ ಡಾಕ್ಟರ್ ಇಲ್ಲ ಮೇಡಮ್. ನಿಮ್ಮ ವಾಹಿನಿ ಮುಖಾಂತರ ರಾಜ್ಯದ ಜನರಿಗೆ ತಿಳಿಸ್ತಾ ಇದ್ದೇನೆ, ಒಂದು ಶಿಕ್ಷಣ ಮಾಫಿಯಾ, ಇನ್ನೊಂದು ಮೆಡಿಕಲ್ ಮಾಫಿಯಾ. ಈ ಶಿಕ್ಷಣ ಮಾಫಿಯಾ, ಮೆಡಿಕಲ್ ಮಾಫಿಯಾ ಎರಡೂ ಕೂಡ ಇದೇ ಶ್ಯಾಮನವರ ಕುಟುಂಬ ನಿನ್ನೆ ಮೊನ್ನೆಯಿಂದ ನಡೀತಾ ಇದೆಯಾ ಸರ್ ಅವರೇ? ಅಲ್ಲ, ನಿನ್ನೆ ಮೊನ್ನೆಯಿಂದ ನಡೀತಿದ್ಯಾ? ನೀವು ಹೇಳ್ತಿರೋ ಆರೋಪ ನಿಜ ಅಂತ ಆದ್ರೆ ಮೆಡಿಕಲ್ ಎಜುಕೇಶನ್ ಮಾಫಿಯಾ ನಿನ್ನೆ ಮೊನ್ನೆಯಿಂದ ನಡೀತಿದ್ಯಾ? ಇದೆಲ್ಲ ಗೊತ್ತಿರ್ಲಿಲ್ವಾ ಸಮುದಾಯದ ವೋಟರ್ಸ್ ಗಳಿಗೆ, ದಾವಣಗೆರೆ ದಕ್ಷಿಣ ವೋಟರ್ಸ್ ಗಳಿಗೆ? ಕೆಲ್ಸ್ಕೊಂಡ್ ಬಂದಿದ್ದಾರಲ್ಲಪ್ಪ ಇಷ್ಟು ವರ್ಷಗಳ ಕಾಲ ಶಾಮನೂರ್ ಅವರನ್ನ. ಜೀವನಮನೆ ಕೃಷ್ಣ ಬಂದಿದ್ದಾರಲ್ಲ ಮೇಡಮ್, ಕಳೆದ ಚುನಾವಣೆಯಲ್ಲಿ ಶಾಮನೂರ್ ಶಿವಶಂಕರ್ ಹೇಳಿದ್ರು ನಮ್ದು ಕೊನೆಯ ಚುನಾವಣೆ ಇದು, ಮುಂದಿನ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಉಳಿಸ್ಕೊಂಡಿದ್ಯಾ ಮೇಡಮ್ ಈ ಕಾಂಗ್ರೆಸ್. ಈಗ ನಮ್ಮ ಇವರು ಹೇಳ್ತಾ ಇದ್ದೇವೆ ಕಶ್ಯಪ್ ಅವರು 30,000 ಕೊಟ್ಟಿದ್ದೀವಿ. ಕಶ್ಯಪ್ ಅವರೇ 4,000 ಲಕ್ಷ ಕೋಟಿಯ ಬಜೆಟ್ ಲಕ್ಷ ಇರುವಂತ ಅಲ್ಪಸಂಖ್ಯಾತರಿಗೆ ಶಿಕ್ಷೆಯ 3,000-4,000 ಕೋಟಿ ಕೊಡ್ತಾ ಇದ್ದೀರಾ. ಕನಿಷ್ಠ 50% ನ್ಯಾಯದ ಸಿದ್ದರಾಮಯ್ಯನವರು ಸಾಮಾಜಿಕ ಅನ್ಯಾಯ ಆಗಿದೆ ಇವತ್ತು ಅಲ್ಪಸಂಖ್ಯಾತ ಸಮುದಾಯಕ್ಕೆ. ಸರ್, ನಿಮ್ ವಾಯ್ಸ್ ಮಾತ್ರ ಸರಿಯಾಗಿ ಕನೆಕ್ಟ್ ಆಗ್ತಾ ಇಲ್ಲ. ಕ್ಷಮೆ ಇರಲಿ, ನಿಮ್ ವಾಯ್ಸ್ ಇನ್ನ ಕರೆಕ್ಟ್ ಆಗಿ ರೀಚ್ ಆಗ್ತಾ ಇಲ್ಲ. ರವೀಂದ್ರ ರೇಷ್ಮೆ ಸರ್, ಈಗ ಆಯ್ತು ಮುಸಲ್ಮಾನ್ ಸಮುದಾಯ ಬೇಸರಗೊಂಡಿದೆ, ಪೈಲ್ವಾನ್ ಅವರ ಸಮುದಾಯದ ಪ್ರತಿನಿಧಿಯಾಗಿ ಕಣಕ್ಕಿಳಿದಿದ್ದಾರೆ. SDPI ಎಂಟ್ರಿಯಿಂದ ಸಾದಿಕ್ ಪೈಲ್ವಾನ್ ಅವರ ಏಮ್ ಕೂಡ ರೀಚ್ ಆಗೋದು ಕಷ್ಟ ಆಗಲ್ವಾ? ನೋಡಿ, ಇಲ್ಲಿ ಮುಖ್ಯವಾಗಿ ನಾವು ಶಾಮನೂರ್ ಶಿವಶಂಕರಪ್ಪನವ್ರನ್ನ, ಅವ್ರ ಮಗ ಮಲ್ಲಿಕಾರ್ಜುನರು ಪ್ರತ್ಯೇಕವಾಗಿ ನೋಡಬೇಕು. ಕರ್ನಾಟಕದ ಮ್ಯಾಂಚೆಸ್ಟರ್ ಅನ್ಸ್ಕೊಂಡಿದ್ದ ದಾವಣಗೆರೆ ಇಡೀ ಭಾರತ ಒಂದು ಹೆಮ್ಮೆಯ ಜವಳಿ ನಗರ ಆಗಿತ್ತು.
ಮುಂದೆ ನಾನಾ ಕಾರಣಕ್ಕೆ ಜವಳಿ ಉದ್ಯಮ ಕುಸಿದೋದ್ಮೇಲೆ ಅದನ್ನ ಶೈಕ್ಷಣಿಕ ರಾಜಧಾನಿ ತರ ಮಾಡಿದ್ರು. ಅವ್ರು ಕಟ್ಟಿಸಿರೋ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಕಾಲೇಜುಗಳು ಕೂಡ ಬಹಳ ಉತ್ಕೃಷ್ಟ ಗುಣಮಟ್ಟದ ವಿದ್ಯಾಸಂಸ್ಥೆಗಳನ್ನು ಕಟ್ಟಿದ್ರು. ಒಂದು ವಿದ್ಯಾನಗರಿ ಅನ್ನೋ ತರ ಮಾಡಿದ್ರು ಶಾಮನೂರು ಶಿವಶಂಕರಪ್ಪ. ಸ್ವತಃ ತಾವು ಓದದೇ ಇದ್ರು ಕೂಡ ಕ್ರಿಯಾಶೀಲತೆ ಇತ್ತು. ಸುಮಾರು 20 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಖಜಾಂಚಿ ಆಗಿದ್ರು. ಅವ್ರಿಗೆ ಕಾಂಗ್ರೆಸ್ MLA ಟಿಕೆಟ್ ಕೊಟ್ಟಿದ್ದು ಅವ್ರ 65ನೇ ವಯಸ್ಸಲ್ಲಿ, ಕಡೆವರೆಗೂ ಅವ್ರ ಪಾಪ ಇತ್ತು. ಅದು ಬೇರೆನೆ. ಈ ಮಲ್ಲಿಕಾರ್ಜುನ ಅನ್ನೋ ಅವ್ರ ಪುತ್ರ, ಅವ್ರು ಯಾವ ಖಾತೆ ಮಂತ್ರಿ, ಆ ಖಾತೆಯಲ್ಲಿ ಏನ್ ಕೆಲಸ ಮಾಡಿದ್ದಾರೆ, ಬೆಳಗಿನ ಅವ್ರ ದಿನಚರಿ ಏನು, ದಾವಣಗೆರೆ ಜನ ಎಲ್ಲ ಮಾತಾಡ್ಕೊಳ್ತಾರೆ. ಅದೇ ಮಾತಾ ಇವ್ರು ಹೇಳಲ್ಲ. ಮೊನ್ನೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದು ಬಂದ್ರಲ್ಲ ಲೋಕಸಭೆಗೆ, ಅವ್ರು 2-3 ಸಾರಿ ನೋಡಿ ಲೈವ್ ಕಲಾಪ ನೋಡಿದಾಗಲೆಲ್ಲ ಬಹಳ ಪ್ರತಿಭಾಶಾಲಿ ಸಂಸದೀಯ ಪಟು ತರ ಇನ್ನು ಹೊಸದಾಗಿ ಬಂದಿದ್ರು ಕೂಡ ಆ ವಿಷಯ ಮಣ್ಣ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದ್ರೂ ಇದು ಪ್ರತಿಷ್ಠೆಯ ಕಣ ಆಗಿರುವಾಗ ಒಂದು ಅವ್ರ ಯೋಗ್ಯತೆ, ಅರ್ಹತೆ, ಸಾಮರ್ಥ್ಯ ಅದೆಲ್ಲದರ ಮೌಲ್ಯಮಾಪನ ಮಾಡಬೇಕಾಗುತ್ತೆ. ಬೇಕಾದ್ರೆ ಸುರ್ಜೇವಾಲಾ ಅವರು ಬಂದು ಮಂತ್ರಿಗಳು ಮೌಲ್ಯಮಾಪನ ಮಾಡಿದ್ರು ಕಳೆದ ವರ್ಷ. ಮಲ್ಲಿಕಾರ್ಜುನ ಅವ್ರ ಬಗ್ಗೆ ಏನ್ ರಿಪೋರ್ಟ್ ಕೊಟ್ಟಿದ್ದಾರೆ ಕೇಳಿ. ಅದರಿಂದ ಮುಸಲ್ಮಾನ್ ಅದು ರಾಜಕೀಯ ಅಸ್ಮಿತೆ ಕೂಡ ಬಹಳ ಮುಖ್ಯ. ಈ ಬಿಜೆಪಿ ಅವರು ಅಷ್ಟೇ ಹಿಂದೂಗಳನ್ನ ಟೇಕನ್ ಫಾರ್ ಗ್ರಾಂಟೆಡ್. ಒಬ್ಬ ಮುಸಲ್ಮಾನ್ಗೂ ಒಂದು ಟಿಕೆಟ್ ಕೊಡಲ್ಲ. ಆಮೇಲೆ ಪ್ರತಿ ಸಾರಿ ಹಿಂದೂಗಳಂತ ಪದೇ ಪದೇ ಅದು ಲಿಂಗಾಯತ ಪಕ್ಷ, ಬ್ರಾಹ್ಮಣರ ಪಕ್ಷ, ವೈಶ್ಯರ ಪಕ್ಷ, ಗೌಡ್ರ ಪಕ್ಷ, ಇತ್ತೀಚೆಗೆ ಗೌಡ್ರ ಪಕ್ಷ ಅಂತ ಅಲ್ಟಿಮೇಟ್ಲಿ ಹಿಂದಿನ ಚುನಾವಣೆಯಲ್ಲಿ ಲೋಕಸಭಾ ಲೋಕಸಭಾ ಚುನಾವಣೆ ಮುಗಿದ ನಂತರ 3 ಬೈ ಎಲೆಕ್ಷನ್ ಆಯ್ತು. ಅದ್ರ 2 ಬೈ ಎಲೆಕ್ಷನ್ NDA ಕ್ಯಾಂಡಿಡೇಟ್ ಇಬ್ರು ಕುಟುಂಬ ರಾಜಕಾರಣ, ಇಬ್ರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ನಿಲ್ಲಿಸಿದ್ರು. ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗ್ಬಿಟ್ಟು ತನ್ನ ಕ್ಷೇತ್ರ ಅಂತ ಉಳಿಸ್ಕೊಳಿಕ್ಕಾಗಲಿಲ್ಲ ಶಿಗ್ಗಾಂವ್ನಲ್ಲಿ ಬೊಮ್ಮಾಯಿ ಅವ್ರಿಗೆ. ಅಲ್ಲೊಬ್ಬ ಒಬ್ಬ ಅನಾಮಧೇಯ ಮುಸಲ್ಮಾನ್ ಕಾರ್ಯಕರ್ತ ಗೆದ್ದು MLA ಆಗಿ ಬಂದ್ಬಿಟ್ರು. ರಾಜಕಾರಣದಲ್ಲಿ ಎರಡೂ ನಡೀತಾ ಇದೆ. ಆಯ್ತಪ್ಪ, ಈಗ ಅವ್ರು ಮುಸ್ಲಿಮರು ಬಂಡಾಯ ಎದ್ದಿದಾರಲ್ಲ, ಈ ಸಾರಿ ಅವರು ರೀಚ್ ಔಟ್ ಆಗ್ತಾರೆ. ನೀವು ಈಗಲೂ ಅವ್ರ ಮಡಿ ಮೇಲೆಗೆ ದೇಶದ್ರೋಹಿಗಳು ಅಂತ ನೋಡ್ತೀರಾ? ಸರ್, ಈ ರಾಂಗ್ ಮೆಸೇಜ್ ನೀವು ಕಾಂಗ್ರೆಸ್ ಅವರು ಅದನ್ನ ಮಿಸ್ಇಂಟರ್ಪ್ರೇಟ್ ಮಾಡ್ಬಿಟ್ಟು ಬಿಜೆಪಿ RSS ಅಂತ ಗುಮ್ಮ ತೋರಿಸ್ಕೊಂಡು ಭಾರತೀಯ ಜನತಾ ಪಕ್ಷ ಯಾವತ್ತೂ ಅಷ್ಟೇ ಮುಸಲ್ಮಾನ್ ಸಮುದಾಯವನ್ನ ಟಾರ್ಗೆಟ್ ಮಾಡ್ಕೊಂಡು ನೀವು ಹೇಳಿದ್ರ ಭಾಷೆಗಳನ್ನ ಬಳಸಿಲ್ಲ ಸರ್. ಇವಾಗ KGL TGL ಬೆಂಕಿ ಇಟ್ಟ ಕಿಡಿಗೇಡಿಗಳ ಬಗ್ಗೆ ಮಾತಾಡಿದೀವಿ ಅಷ್ಟೇ. ಹುಬ್ಳಿ ಸ್ಟೇಷನ್ಗೆ ಬೆಂಕಿ ಇಟ್ಟ ಕಿಡಿಗೇಡಿಗಳ ಬಗ್ಗೆ ಮಾತಾಡಿದೀವಿ. ಟಾರ್ಗೆಟ್ ಮಾಡಿ ಮಾತಾಡಿಲ್ಲ. ನೀವು ಆತರ ಎಲ್ಲ ಹೇಳ್ಬೇಕು. ನೋಡಿ, 2019 ಆಪರೇಷನ್ ಕಮಲ ಮಾಡಿದ್ರೆ 17 ಜನ ಬಿಟ್ಟು ಬಂದ್ರು, 15 ಕಾಂಗ್ರೆಸ್, 2 JDS. 17 ಜನರಲ್ಲಿ ರೋಷನ್ ಬೇಗ್ ಬಂದ್ಬಿಟ್ಟು ಉಳಿದವ್ರಿಗೆ ಎಲ್ರಿಗೂ ಟಿಕೆಟ್ ಕೊಟ್ಟರು. ಒಬ್ಬ ಮುಸ್ಲಿಂ ಮಾತ್ರ ಹೊರಗಿಟ್ರು. ಆತ ದೊಡ್ಡ ರಿಸ್ಕ್ ತಗೊಂಡಿದ್ದ, ಮುಸ್ಲಿಂ ಆಗ್ಬಿಟ್ಟು ಈ ತರ ಕಾಂಗ್ರೆಸ್ ವಿರುದ್ಧ ಬಂಡಾಯ ಎದ್ದು ಹೊರಗೆ ಬಂದಿದ್ದು. ಅವ್ರೊಬ್ಬನ ಹೊರಗೆ ಬಿಟ್ಟು ಉಳಿದವ್ರಿಗೆಲ್ಲರಿಗೂ ಕೊಟ್ರಿ. ಇದು ನರೇಂದ್ರ ಮೋದಿ ಅವರು ಮಾತ್ರ ಆಗಿಲ್ಲ. 2019 ದೊಡ್ಡ ಬಹುಮತ ಬಂದಾಗ ಕೂಡ ವಿಷಾದ ವ್ಯಕ್ತಪಡಿಸಿದ್ರು ಸಂಸದೀಯ ಮಂಡಳಿಯಲ್ಲಿ. ಇಷ್ಟು ದೊಡ್ಡ ಬಹುಮತ ಬಂದ್ರು ಕೂಡ ನಾವು ಮುಸ್ಲಿಂ ಮತದಾರರ ಮನಸ್ಸು ಗೆಲ್ಲಿಕ್ಕಾಗಲಿಲ್ಲ. ಅದರಿಂದ ಯಾರು ಸ್ಪಂದಿಸಿಲ್ಲ ಸರ್. ಈಗ ಬಿಹಾರ, ಉತ್ತರ ಪ್ರದೇಶ ರಾಜ್ಯಗಳನ್ನ ತಗೊಂಡ್ರೆ ಅಲ್ಲಿ ಮುಸಲ್ಮಾನರ ಮತ ಇಲ್ದಿರ ನಾವು ಬಂದ್ಬಿಟ್ಟು ಸರ್ ಅಧಿಕಾರಕ್ಕೆ. ಸರ್, ಒಬ್ಬರಿಗೆ ಆಗ್ತಾ ಇದ್ದಾರೆ.